ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರಿಗಳ ಮೇಲಿನ ದರ್ಪ ದೌರ್ಜನ್ಯ ವಿಪರೀತವಾಗ್ತಾ ಇದೆ. ಮೊನ್ನೆ ಅಷ್ಟೇ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ರಲ್ಲ ರಾಜೀವ್ ಗೌಡ, ಏನು ಚಪ್ಲಿಲ್ ಹೊಡೆಸ್ತೀನಿ, ಬೆಂಕಿ ಹಚ್ಚಿಸ್ಬಿಡ್ತೀನಿ, ತಾಲೂಕು ಬಿಟ್ಟು ಓಡಿಸ್ಬಿಡ್ತೀನಿ ಅಂತ ಧಮಕಿ ಹಾಕಿದ್ದಾಯ್ತು. ಇಲ್ಲಿ ಇನ್ನೊಬ್ಬ ಸರ್ಕಾರಿ ನೌಕರರು ಅಂದರೆ ಪೊಲೀಸರು, ಅದರಲ್ಲೂ ಪೊಲೀಸರ ಮೇಲೆ ಹಲ್ಲೆ. ಯಾರಿಂದ? ರಾಜಕಾರಣ ಪುಡಾರಿಗಳಿಂದ, ಅಂದರೆ ಒಬ್ಬ ಕೈ ಮುಖಂಡನ ಪುತ್ರರಿಂದ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅಧಿಕಾರಿಗಳ ಮೇಲಿನ ದೌರ್ಜನ್ಯ. ಮೊನ್ನೆ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಪುಡಾರಿ ಧಮಕಿ ಹಾಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅರೆಸ್ಟ್ ಆಗಿದ್ದು, ಆಮೇಲೆ ಬೇಲ್ ಸಿಕ್ಕಿದ್ದು ಎಲ್ಲ ರಾಜೀವ್ ಗೌಡ. ಈ ಘಟನೆ ಮಾಸುವ ಮುನ್ನವೇ ಪೊಲೀಸರ ಮೇಲೇನೆ ಹಲ್ಲೆ ಆಗಿದೆ. ಕಾಂಗ್ರೆಸ್ ಮುಖಂಡನ ಇಬ್ಬರು ಪುತ್ರರಿಂದ ಪೊಲೀಸರ ಮೇಲೆ ಹಲ್ಲೆ. ಅದರಲ್ಲೂ ಹೇಳ್ತೀವಿ ಕತೆ. ಲೇಡಿ ಸಿ ಪಿ ಐ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಎಷ್ಟು ಹೆಚ್ಕೊಂಡಿದ್ದಾರೆ ಅಂತಂದರೆ, ಪ್ರಭಾವಿ ಸಚಿವರೊಬ್ಬರ ಬೆಂಬಲ ನನಗಿದೆ, ನಮ್ಮ ಜಿಲ್ಲೆಯವರು, ದಾವಣಗೆರೆಯವರು, ನನ್ನನ್ನು ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಪೊಲೀಸರಿಗೆ ಹೊಡೆಯೋದು. ಎಂಥ ರೀಸನ್ ಗೊತ್ತಾ ಇದು? ಸಣ್ಣ ಸಿಲ್ಲಿ ರೀಸನ್. ಸೊ ಇದು ಗಲಾಟೆ ನಡೆದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇದರ ಕಥೆಯನ್ನು ಹೇಳ್ತೀವಿ, ಏನಿದರ ಹಿನ್ನೆಲೆ, ಯಾಕೆ ಈ ಗಲಾಟೆ ಆಯಿತು, ಡೀಟೇಲ್ಸ್.